ನ್ಯಾಯಾಲಯದಿಂದ ಬರುವಂತಹ ಆದೇಶ ಅಂದ್ರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ನೀವು ಯಾರೇ ಆದ್ರೂ ಕೂಡ. ಆದ್ರೆ ಕೆಲವರು ಎಲ್ಲೋ ಒಂದ್ ಕಡೆ ಎಡುತ್ತಾರೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರೋದು ಅದೇ. ಇರೋದು ಕೊಲೆ ಆರೋಪ, ಬೇಲ್ ಪಡೆದಿರೋದು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಜಾಮೀನು ನೀಡಿದ್ದಂತ ನ್ಯಾಯಾಲಯ ಸ್ಥಳೀಯ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಇವತ್ತು ಅದರಂತೆ ನ್ಯಾಯಾಲಯಕ್ಕೆ ದರ್ಶನ್ ಅವರು ಹಾಜರಾಗಬೇಕಾಗಿತ್ತು. ಆದರೆ ಗೈರಾದ ನ್ಯಾಯಾಧೀಶರು ಗರಂ ಆದರು. ದರ್ಶನ್ ಗೈರು ಹಾಜರಿಗೆ ನ್ಯಾಯಾಧೀಶರು ಗರಂ. ಬೆನ್ನು ನೋವಿನ ನೆಪವೊಡ್ಡಿ ನುಣುಚಿಕೊಂಡ ಭೂಪತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಇವತ್ತು 57ನೇ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. 17 ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಪವಿತ್ರ ಗೌಡ, ಲಕ್ಷ್ಮಣ್, ನಿಖಿಲ್, ನಾಗಾ, ಪ್ರದೋಷ್, ಅನುಕುಮಾರ್, ಕಾರ್ತಿಕ್ ಸೇರಿ 16 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಆದರೆ ಆರೋಪಿ ದರ್ಶನ್ ಮಾತ್ರ ಇವತ್ತು ಕೋರ್ಟ್ನತ್ತ ಮುಖ ಮಾಡಿಲ್ಲ. ಏಟು ದರ್ಶನ್ ಗೈರಾಗಿದ್ದನ್ನ ನೋಡಿ ನ್ಯಾಯಾಧೀಶರು ಗರಂ ಆದ್ರು. ಬೆನ್ನು ನೋವಿನ ಕಾರಣದಿಂದ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಲಿಲ್ಲವಂತೆ. ಹೀಗಾಗಿ ಭೂಪತಿ ಪರ ವಕೀಲರು ವಿನಾಯಿತಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ದರ್ಶನ್ ಗೈರಾದ ಬಗ್ಗೆ ಪ್ರಶ್ನೆ ಮಾಡಿರುವ ನ್ಯಾಯಾಧೀಶರು ಯಾಕೆ ಹಾಜರಾಗಿಲ್ಲ, ತಿಂಗಳಿಗೊಮ್ಮೆ ಹಾಜರಾಗಬೇಕು, ನೆಕ್ಸ್ಟ್ ಟೈಮ್ ಹಿಂಗಾಗಬಾರದು ಅಂತ ವಾರ್ನ್ ಮಾಡಿದ್ದಾರಂತೆ. ಶೂಟಿಂಗ್ ಆಗಿ ವಿದೇಶಕ್ಕೆ ಹಾರುತ್ತಾರಾ ಸಾರಥಿ? ಸದ್ಯ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಬೆನ್ನು ನೋವಿನ ನಡುವೆಯೇ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಶೂಟಿಂಗ್ ನಡೆಸೋ ಪ್ಲಾನ್ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೂ ದರ್ಶನ್ ಕೋರ್ಟ್ಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಇಂದು ನ್ಯಾಯಾಲಯಕ್ಕೆ ಹಾಜರಾಗದ ದರ್ಶನ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಲು ಕೋರ್ಟ್ ಮೊರೆ ಹೋಗ್ತಾರಾ? ಅಭಯ್ ಅರ್ಜಿಯನ್ನ ಕೋರ್ಟ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳಿಗೂ ಕಾಲವೇ ಉತ್ತರಿಸಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯಾಯಾಲಯದಿಂದ ಬರುವಂತಹ ಆದೇಶ ಅಂದ್ರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ನೀವು ಯಾರೇ ಆದ್ರೂ ಕೂಡ. ಆದ್ರೆ ಕೆಲವರು ಎಲ್ಲೋ ಒಂದ್ ಕಡೆ ಎಡುತ್ತಾರೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರೋದು ಅದೇ. ಇರೋದು ಕೊಲೆ ಆರೋಪ, ಬೇಲ್ ಪಡೆದಿರೋದು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಜಾಮೀನು ನೀಡಿದ್ದಂತ ನ್ಯಾಯಾಲಯ ಸ್ಥಳೀಯ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಇವತ್ತು ಅದರಂತೆ ನ್ಯಾಯಾಲಯಕ್ಕೆ ದರ್ಶನ್ ಅವರು ಹಾಜರಾಗಬೇಕಾಗಿತ್ತು. ಆದರೆ ಗೈರಾದ ನ್ಯಾಯಾಧೀಶರು ಗರಂ ಆದರು. ದರ್ಶನ್ ಗೈರು ಹಾಜರಿಗೆ ನ್ಯಾಯಾಧೀಶರು ಗರಂ. ಬೆನ್ನು ನೋವಿನ ನೆಪವೊಡ್ಡಿ ನುಣುಚಿಕೊಂಡ ಭೂಪತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಇವತ್ತು 57ನೇ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. 17 ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಪವಿತ್ರ ಗೌಡ, ಲಕ್ಷ್ಮಣ್, ನಿಖಿಲ್, ನಾಗಾ, ಪ್ರದೋಷ್, ಅನುಕುಮಾರ್, ಕಾರ್ತಿಕ್ ಸೇರಿ 16 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಆದರೆ ಆರೋಪಿ ದರ್ಶನ್ ಮಾತ್ರ ಇವತ್ತು ಕೋರ್ಟ್ನತ್ತ ಮುಖ ಮಾಡಿಲ್ಲ. ಏಟು ದರ್ಶನ್ ಗೈರಾಗಿದ್ದನ್ನ ನೋಡಿ ನ್ಯಾಯಾಧೀಶರು ಗರಂ ಆದ್ರು. ಬೆನ್ನು ನೋವಿನ ಕಾರಣದಿಂದ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಲಿಲ್ಲವಂತೆ. ಹೀಗಾಗಿ ಭೂಪತಿ ಪರ ವಕೀಲರು ವಿನಾಯಿತಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ದರ್ಶನ್ ಗೈರಾದ ಬಗ್ಗೆ ಪ್ರಶ್ನೆ ಮಾಡಿರುವ ನ್ಯಾಯಾಧೀಶರು ಯಾಕೆ ಹಾಜರಾಗಿಲ್ಲ, ತಿಂಗಳಿಗೊಮ್ಮೆ ಹಾಜರಾಗಬೇಕು, ನೆಕ್ಸ್ಟ್ ಟೈಮ್ ಹಿಂಗಾಗಬಾರದು ಅಂತ ವಾರ್ನ್ ಮಾಡಿದ್ದಾರಂತೆ. ಶೂಟಿಂಗ್ ಆಗಿ ವಿದೇಶಕ್ಕೆ ಹಾರುತ್ತಾರಾ ಸಾರಥಿ? ಸದ್ಯ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಬೆನ್ನು ನೋವಿನ ನಡುವೆಯೇ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಶೂಟಿಂಗ್ ನಡೆಸೋ ಪ್ಲಾನ್ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೂ ದರ್ಶನ್ ಕೋರ್ಟ್ಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಇಂದು ನ್ಯಾಯಾಲಯಕ್ಕೆ ಹಾಜರಾಗದ ದರ್ಶನ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಲು ಕೋರ್ಟ್ ಮೊರೆ ಹೋಗ್ತಾರಾ? ಅಭಯ್ ಅರ್ಜಿಯನ್ನ ಕೋರ್ಟ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳಿಗೂ ಕಾಲವೇ ಉತ್ತರಿಸಬೇಕು.
ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯಾಯಾಲಯದಿಂದ ಬರುವಂತಹ ಆದೇಶ ಅಂದ್ರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ನೀವು ಯಾರೇ ಆದ್ರೂ ಕೂಡ. ಆದ್ರೆ ಕೆಲವರು ಎಲ್ಲೋ ಒಂದ್ ಕಡೆ ಎಡುತ್ತಾರೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರೋದು ಅದೇ. ಇರೋದು ಕೊಲೆ ಆರೋಪ, ಬೇಲ್ ಪಡೆದಿರೋದು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಜಾಮೀನು ನೀಡಿದ್ದಂತ ನ್ಯಾಯಾಲಯ ಸ್ಥಳೀಯ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಇವತ್ತು ಅದರಂತೆ ನ್ಯಾಯಾಲಯಕ್ಕೆ ದರ್ಶನ್ ಅವರು ಹಾಜರಾಗಬೇಕಾಗಿತ್ತು. ಆದರೆ ಗೈರಾದ ನ್ಯಾಯಾಧೀಶರು ಗರಂ ಆದರು. ದರ್ಶನ್ ಗೈರು ಹಾಜರಿಗೆ ನ್ಯಾಯಾಧೀಶರು ಗರಂ. ಬೆನ್ನು ನೋವಿನ ನೆಪವೊಡ್ಡಿ ನುಣುಚಿಕೊಂಡ ಭೂಪತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಇವತ್ತು 57ನೇ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. 17 ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಪವಿತ್ರ ಗೌಡ, ಲಕ್ಷ್ಮಣ್, ನಿಖಿಲ್, ನಾಗಾ, ಪ್ರದೋಷ್, ಅನುಕುಮಾರ್, ಕಾರ್ತಿಕ್ ಸೇರಿ 16 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಆದರೆ ಆರೋಪಿ ದರ್ಶನ್ ಮಾತ್ರ ಇವತ್ತು ಕೋರ್ಟ್ನತ್ತ ಮುಖ ಮಾಡಿಲ್ಲ. A2 ದರ್ಶನ್ ಗೈರಾಗಿದ್ದನ್ನ ನೋಡಿ ನ್ಯಾಯಾಧೀಶರು ಗರಂ ಆದ್ರು. ಬೆನ್ನು ನೋವಿನ ಕಾರಣದಿಂದ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಲಿಲ್ಲವಂತೆ. ಹೀಗಾಗಿ ಭೂಪತಿ ಪರ ವಕೀಲರು ವಿನಾಯಿತಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ದರ್ಶನ್ ಗೈರಾದ ಬಗ್ಗೆ ಪ್ರಶ್ನೆ ಮಾಡಿರುವ ನ್ಯಾಯಾಧೀಶರು ಯಾಕೆ ಹಾಜರಾಗಿಲ್ಲ, ತಿಂಗಳಿಗೊಮ್ಮೆ ಹಾಜರಾಗಬೇಕು, ನೆಕ್ಸ್ಟ್ ಟೈಮ್ ಹಿಂಗಾಗಬಾರದು ಅಂತ ವಾರ್ನ್ ಮಾಡಿದ್ದಾರಂತೆ. ಶೂಟಿಂಗ್ ಆಗಿ ವಿದೇಶಕ್ಕೆ ಹಾರುತ್ತಾರಾ ಸಾರಥಿ? ಸದ್ಯ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಬೆನ್ನು ನೋವಿನ ನಡುವೆಯೇ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಶೂಟಿಂಗ್ ನಡೆಸೋ ಪ್ಲಾನ್ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೂ ದರ್ಶನ್ ಕೋರ್ಟ್ಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಇಂದು ನ್ಯಾಯಾಲಯಕ್ಕೆ ಹಾಜರಾಗದ ದರ್ಶನ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಲು ಕೋರ್ಟ್ ಮೊರೆ ಹೋಗ್ತಾರಾ? ಅಭಯ್ ಅರ್ಜಿಯನ್ನ ಕೋರ್ಟ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳಿಗೂ ಕಾಲವೇ ಉತ್ತರಿಸಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯಾಯಾಲಯದಿಂದ ಬರುವಂತಹ ಆದೇಶ ಅಂದ್ರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ನೀವು ಯಾರೇ ಆದ್ರೂ ಕೂಡ. ಆದ್ರೆ ಕೆಲವರು ಎಲ್ಲೋ ಒಂದ್ ಕಡೆ ಎಡುತ್ತಾರೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರೋದು ಅದೇ. ಇರೋದು ಕೊಲೆ ಆರೋಪ, ಬೇಲ್ ಪಡೆದಿರೋದು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಜಾಮೀನು ನೀಡಿದ್ದಂತ ನ್ಯಾಯಾಲಯ ಸ್ಥಳೀಯ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಇವತ್ತು ಅದರಂತೆ ನ್ಯಾಯಾಲಯಕ್ಕೆ ದರ್ಶನ್ ಅವರು ಹಾಜರಾಗಬೇಕಾಗಿತ್ತು. ಆದರೆ ಗೈರಾದ ನ್ಯಾಯಾಧೀಶರು ಗರಂ ಆದರು. ದರ್ಶನ್ ಗೈರು ಹಾಜರಿಗೆ ನ್ಯಾಯಾಧೀಶರು ಗರಂ. ಬೆನ್ನು ನೋವಿನ ನೆಪವೊಡ್ಡಿ ನುಣುಚಿಕೊಂಡ ಭೂಪತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಇವತ್ತು 57ನೇ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. 17 ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಪವಿತ್ರ ಗೌಡ, ಲಕ್ಷ್ಮಣ್, ನಿಖಿಲ್, ನಾಗಾ, ಪ್ರದೋಷ್, ಅನುಕುಮಾರ್, ಕಾರ್ತಿಕ್ ಸೇರಿ 16 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಆದರೆ ಆರೋಪಿ ದರ್ಶನ್ ಮಾತ್ರ ಇವತ್ತು ಕೋರ್ಟ್ನತ್ತ ಮುಖ ಮಾಡಿಲ್ಲ. A2 ದರ್ಶನ್ ಗೈರಾಗಿದ್ದನ್ನ ನೋಡಿ ನ್ಯಾಯಾಧೀಶರು ಗರಂ ಆದ್ರು. ಬೆನ್ನು ನೋವಿನ ಕಾರಣದಿಂದ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಲಿಲ್ಲವಂತೆ. ಹೀಗಾಗಿ ಭೂಪತಿ ಪರ ವಕೀಲರು ವಿನಾಯಿತಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ದರ್ಶನ್ ಗೈರಾದ ಬಗ್ಗೆ ಪ್ರಶ್ನೆ ಮಾಡಿರುವ ನ್ಯಾಯಾಧೀಶರು ಯಾಕೆ ಹಾಜರಾಗಿಲ್ಲ, ತಿಂಗಳಿಗೊಮ್ಮೆ ಹಾಜರಾಗಬೇಕು, ನೆಕ್ಸ್ಟ್ ಟೈಮ್ ಹಿಂಗಾಗಬಾರದು ಅಂತ ವಾರ್ನ್ ಮಾಡಿದ್ದಾರಂತೆ. ಶೂಟಿಂಗ್ ಆಗಿ ವಿದೇಶಕ್ಕೆ ಹಾರುತ್ತಾರಾ ಸಾರಥಿ? ಸದ್ಯ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಬೆನ್ನು ನೋವಿನ ನಡುವೆಯೇ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಶೂಟಿಂಗ್ ನಡೆಸೋ ಪ್ಲಾನ್ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೂ ದರ್ಶನ್ ಕೋರ್ಟ್ಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ.
ಇಂದು ನ್ಯಾಯಾಲಯಕ್ಕೆ ಹಾಜರಾಗದ ದರ್ಶನ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಲು ಕೋರ್ಟ್ ಮೊರೆ ಹೋಗ್ತಾರಾ? ಅಭಯ್ ಅರ್ಜಿಯನ್ನ ಕೋರ್ಟ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳಿಗೂ ಕಾಲವೇ ಉತ್ತರಿಸಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.